ಹಣಕಾಸಿನ ಭವಿಷ್ಯದ ಬಗ್ಗೆ ಚಿಂತೆ ಇದೆ, ಸುರಕ್ಷಿತ ಹೂಡಿಕೆ ಮಾಡಬೇಕೆಂಬ ಆಸೆ ಇದೆ, ಆದರೆ ಯಾವುದೇ ರೀತಿಯ ರಿಸ್ಕ್ ಬೇಡ, ನಮ್ಮ ಹಣ ಸೇಫ್ ಆಗಿರಬೇಕು, ಪ್ರತಿ ತಿಂಗಳಿಗೆ ನಿಯಮಿತವಾಗಿ ಆದಾಯ ಬರಬೇಕು, ನಮ್ಮ ದುಡಿದ ಹಣವನ್ನು ಸುರಕ್ಷಿತವಾಗಿ ಬೆಳೆಸಬೇಕೆಂಬ ಆಸೆ ಇದೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಪ್ರತಿ ತಿಂಗಳು ನಿಶ್ಚಿತ ಆದಾಯ ಪಡೆಯಲು ಬಯಸುವವರಿಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರ ಅಂಚೆ ಇಲಾಖೆಯ ಮಾಸಿಕ ಆದಾಯ ಯೋಜನೆ ಪರಿಚಯಿಸಿದೆ. ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವವರಿಗೆ ದೊರಕುವ ಬಡ್ಡಿದರಗಳು, ಪಡೆಯುವ ಆದಾಯದ ಲೆಕ್ಕಾಚಾರ ವಿವರ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಅಂದರೆ ರಾಮ್ಟೆಕ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿ ತಿಂಗಳಿಗೆ 9,250 ರೂಪಾಯಿ ಫ್ರೀಯಾಗಿ ಬರಬೇಕಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಪ್ರತಿ ತಿಂಗಳು ಆಫೀಸಿನ ವೇತನ ಅಥವಾ ಉದ್ಯಮದಲ್ಲಿ ಪಡೆಯುತ್ತಿರುವ ಲಾಭ ಮಾತ್ರವಲ್ಲದೆ ಹೆಚ್ಚುವರಿ ಆದಾಯ ದೊರಕುವುದಾದರೆ ಯಾರಿಗೆ ತಾನೇ ಬೇಡ. ಈ ರೀತಿ ಪ್ಯಾಸಿವ್ ಆದಾಯ ಗಳಿಕೆಯು ಕೇವಲ ನಿಮ್ಮ ತಿಂಗಳು ಖರ್ಚು ವೆಚ್ಚಗಳಿಗೆ ಮಾತ್ರ ಬೆಂಬಲ ನೀಡುವುದಿಲ್ಲ. ಎಲ್ಲಾದರೂ ಕಷ್ಟ ಬಂದಾಗ ಈ ಹಣವನ್ನು ನಿಮ್ಮ ನೇರವಾಗಿ ಬರುತ್ತದೆ. ಉದ್ಯೋಗ ಇಲ್ಲದೇ ಇದ್ದಾಗ ತಿಂಗಳಿಗೆ ಖರ್ಚು ವೆಚ್ಚ ಈಡೇರಿಸಲು ನೆರವಾಗಿರುತ್ತದೆ. ಇದೇ ಕಾರಣಕ್ಕೆ ನಾವೆಂದು ಇಲ್ಲಿ ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಕುರಿತು ಹೆಚ್ಚಿನ ವಿವರಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತೇವೆ. ಅಂಚೆ ಇಲಾಖೆಯ ಮಾಸಿಕ ಆದಾಯ ಯೋಜನೆ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇತ್ತೀಚೆಗೆ ಕೇಂದ್ರ ಸರ್ಕಾರ ಉಳಿತಾಯ ಯೋಜನೆ ತಂದಿದೆ. ಅದರ ಹೆಸರು ಪೋಸ್ಟ್ ಆಫೀಸ್ ಮಾಸಿಕ ಇನ್ಕಮ್ ಸ್ಕೀಮ್. ಈ ಖಾತೆಯಲ್ಲಿ ತೆರೆದ ಹೂಡಿಕೆ ಮಾಡುವ ಮೂಲಕ ಹೂಡಿಕೆದಾರರು ಯಾವುದೇ ಅಪಾಯವಿಲ್ಲದೆ ಪ್ರತಿ ತಿಂಗಳಿಗೆ ಆದಾಯವನ್ನು ಪಡೆಯಬಹುದು. ಬನ್ನಿ ಈಗ ಈ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವೇನಾದರೂ ಈ ಯೋಜನೆಯಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿದರೆ ಸರ್ಕಾರ ಬೆಂಬಲಿತ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ, ಯಾವುದೇ ರೀತಿಯ ರಿಸ್ಕ್ ಇಲ್ಲ. ಬೇರೆ ಯೋಜನೆಗಳಲ್ಲಿ ನಿಮಗೆ ರಿಸ್ಕ್ ಇರಬಹುದು, ನಿಮ್ಮ ಹಣ ಸುರಕ್ಷಿತವಾಗಿದೆಯಾ ಅಥವಾ ಇಲ್ವಾ ಅಂತ ನಿಮಗೆ ಗೊತ್ತಿರದೇ ಇರಬಹುದು. ಆದರೆ ಈ ಯೋಜನೆಯಲ್ಲಿ ನಿಮ್ಮ ಹಣ ಸಂಪೂರ್ಣವಾಗಿ ಸೇಫ್. ಬನ್ನಿ ಈಗ ಈ ಯೋಜನೆಯಲ್ಲಿ ನೀವು ಎಷ್ಟು ಅಮೌಂಟನ್ನು ಹೂಡಿಕೆ ಮಾಡಬಹುದಂತ ನೋಡೋಣ. ಈ ಯೋಜನೆಯಲ್ಲಿ ವೈಯಕ್ತಿಕವಾಗಿ ನೀವು 9 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದು. ಜಾಯಿಂಟಿಯಾಗಿ ನೀವು 15 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದು. ಇದು 5 ವರ್ಷದ ಕಾಲದ ಹೂಡಿಕೆಯಾಗಿದೆ. ಈ ಹೂಡಿಕೆ ಮಾಡಿದ ಮೊತ್ತಕ್ಕೆ ಪ್ರತಿ ವರ್ಷ ಈಗಿನ ಲೆಕ್ಕದಂತೆ ,7.4 ಬಡ್ಡಿ ದರ ಇರುತ್ತದೆ. ಉದಾಹರಣೆಗಾಗಿ ನೀವೇನಾದರೂ ಈ ಯೋಜನೆಯಲ್ಲಿ 15 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ನಿಮಗೆ ಪ್ರತಿ ತಿಂಗಳಿಗೆ 9,250 ರೂಪಾಯಿ ಪ್ರತಿ ತಿಂಗಳಿಗೆ ನಿಮಗೆ ಅಮೌಂಟ್ ಬರುತ್ತೆ. ಒಂದು ವೇಳೆ ನೀವು ವೈಯಕ್ತಿಕವಾಗಿ 9 ಲಕ್ಷ ರೂಪಾಯಿಗಳನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ 5 ವರ್ಷದ ಕಾಲ ಈ ಯೋಜನೆಯಲ್ಲಿ ,7.4 ವಾರ್ಷಿಕ ಬಡ್ಡಿ ದರದಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ 5,550 ರೂಪಾಯಿಗಳನ್ನು ಬಡ್ಡಿ ಆದಾಯ ದೊರಕುತ್ತದೆ. ನೀವು ಈ ರೀತಿ 5 ವರ್ಷದ ಕಳೆದ ಬಳಿಕ ಒಟ್ಟು ಬಡ್ಡಿ ದರದ ಮೊತ್ತದ ಜೊತೆಗೆ ನೀವು ಹೂಡಿಕೆ ಮಾಡಿರುವ 9 ಲಕ್ಷ ರೂಪಾಯಿ ಅಥವಾ 15 ಲಕ್ಷ ರೂಪಾಯಿಗಳನ್ನು ಅಂಚೆ ಕಚೇರಿಯ ಮೂಲಕ ನಿಮ್ಮ ಉಳಿತಾಯ ಖಾತೆಗೆ ನೀವು ವರ್ಗಾವಣೆ ಮಾಡಬಹುದು. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ. ಈ ವಿಡಿಯೋಸ್ ಕಂಪ್ಲೀಟ್ ಆಗಿ ನೋಡಿ. ಈಗ ಪ್ರಸ್ತುತ ಬಡ್ಡಿಯ ದರ ಅಂದರೆ 2024ನಲ್ಲಿ ಪ್ರಸ್ತುತ ಬಡ್ಡಿಯ ದರ ,7.4. ಕನಿಷ್ಠ ಹೂಡಿಕೆ 1,000 ರೂಪಾಯಿ ಅಥವಾ ನೀವು ಮಲ್ಟಿಪಲ್ಸ್ ಆಫ್ 1000 ರೂಪೀಸ್ ನೀವು ಹೂಡಿಕೆ ಮಾಡಬಹುದು. ಗರಿಷ್ಠ ಹೂಡಿಕೆ ಒಬ್ಬರಿಗೆ 9 ಲಕ್ಷ, ಇಬ್ಬರಿಗೆ 15 ಲಕ್ಷ. ಹೂಡಿಕೆಯ ಅವಧಿ 5 ವರ್ಷಗಳ ಕಾಲ. ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ನಾವು ಹೂಡಿಕೆ ಎಲ್ಲಿ ಮಾಡಬೇಕಂತ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಆಫೀಸಿನಲ್ಲಿ ಹೋಗಿ ನೀವು ಹೂಡಿಕೆಯನ್ನು ಮಾಡಬಹುದು. ಹೂಡಿಕೆಯ ಹಣದ ಭದ್ರತೆ, ಕೇಂದ್ರ ಸರ್ಕಾರವೇ ಈ ಯೋಜನೆಗೆ ಭದ್ರತೆಯನ್ನು ನೀಡುತ್ತದೆ. ನಿಮ್ಮ ಹಣ ಸೇಫ್ ಆಗಿರುತ್ತೆ, ಯಾವುದೇ ರೀತಿಯ ರಿಸ್ಕ್ ಇಲ್ಲ. ನಾಮಿನಿಗೆ ಅವಕಾಶವಿದೆಯೋ ಇಲ್ಲ ಅಂತ ನೀವು ಕೇಳಬಹುದು. ಈ ಯೋಜನೆಯಲ್ಲಿ ನಾಮಿನಿಗೆ ಅವಕಾಶವಿದೆ. ಮರು ಹೂಡಿಕೆ ಸಾಧ್ಯವೇ? 5 ವರ್ಷದ ಅವಧಿಯ ಮುಗಿದ ನಂತರ ನೀವು ಈ ಖಾತೆಯನ್ನು ವಿಸ್ತರಣೆ ಕೂಡ ಮಾಡಬಹುದು. ಹಾಗಾದರೆ ಯಾರು ಈ ಖಾತೆಗೆ ತೆರೆಯಬಹುದು ಅಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಯಾರ್ಯಾರು ತೆಗೆಯಬಹುದು? ವಯಸ್ಕರು 10 ವರ್ಷದ ಮಕ್ಕಳ ಹೆಸರಿನಲ್ಲಿ ಈ ಖಾತೆಯನ್ನು ತೆಗೆಯಬಹುದು. 18 ವರ್ಷ ತುಂಬಿದ ನಂತರ ಅವರ ಹೆಸರಿನಲ್ಲಿ ನೀವು ವರ್ಗಾವಣೆ ಮಾಡಬಹುದು. ಹಾಗಾದರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ? ನೀವು ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಗೆ ಹೋಗಿ, ಅಂಚೆ ಕಚೇರಿಗೆ ಹೋದಾಗ ನಿಮ್ಮ ಹೆಸರಿನಲ್ಲಿ ಒಂದು ಉಳಿತಾಯ ಖಾತೆಯನ್ನು ತೆರೆಯಿರಿ.
ಆಲ್ರೆಡಿ ನಿಮ್ಮ ತಕ್ಕ ಉಳಿತಾಯ ಖಾತೆ ಇದ್ದರೆ ತೆರೆಯೋ ಅವಶ್ಯಕತೆ ಇಲ್ಲ. ಅದೇ ಖಾತೆಯಲ್ಲಿ ನೀವು POMIS ಅರ್ಜಿ ಭರ್ತಿ ಮಾಡಿ, ಅಂದರೆ ಒಂದು ಫಾರ್ಮ್ ಇರುತ್ತೆ POMIS ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಆ ಫಾರ್ಮನ್ನು ತುಂಬಿ ಮತ್ತು ಅಲ್ಲಿ ಸಬ್ಮಿಟ್ ಮಾಡಿ. ಅದರ ನಂತರ ಅವರು ನಿಮಗೆ ಒಂದು ಫೋಟೋ ಮತ್ತು ID ಪ್ರೂಫಿಗೆ ನಿಮಗೆ ಆಧಾರ್ ಕಾರ್ಡ್ ಅಂತ ಎಲ್ಲ ಡಾಕ್ಯುಮೆಂಟ್ ಕೇಳ್ಬೋದು. ಆ ಡಾಕ್ಯುಮೆಂಟ್ ಎಲ್ಲ ನೀವು ನೀಡಿ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಮತ್ತು ಒಂದು ಸೈಡ್ ಜೆರಾಕ್ಸ್ ಮಾಡಿ ಕೂಡ ಹೋಗಿ. ಅದರ ನಂತರ ಈ ಸ್ಕೀಮಿನಲ್ಲಿ ಅಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಎಷ್ಟು ಅಮೌಂಟ್ ನೀವು ಕಟ್ಟಬೇಕು ಅನಿಸುತ್ತೆ ಅಷ್ಟು ಅಮೌಂಟನ್ನು ಕಟ್ಟಿ. ಮಿನಿಮಮ್ ಅಮೌಂಟ್ 1,000 ಇರಬೇಕು, ಅಥವಾ ನೀವು ಮಲ್ಟಿಪಲ್ ಆಫ್ 1,000 ರೂಪೀಸ್ ನೀವು ಕಟ್ಟಬಹುದು. ನಾನು ಈಗ 9 ಲಕ್ಷ ಅಥವಾ 15 ಲಕ್ಷನೇ ಹೂಡಿಕೆ ಮಾಡಬೇಕಾ, ಅಥವಾ ಅದಕ್ಕಿಂತ ಕಡಿಮೆ ಅಮೌಂಟ್ ನಾನು ಹೂಡಿಕೆ ಮಾಡಿದರೆ ನಡೆಯುತ್ತಾ ಅಂತ ನೀವು ಕೇಳ್ಬೋದು. ಹೌದು, ನೀವು ಎಷ್ಟು ಬೇಕಾದರೆ ಅಮೌಂಟನ್ನು ಹೂಡಿಕೆ ಮಾಡಬಹುದು. ಕನಿಷ್ಠ 1,000 ರೂಪಾಯಿ ಇರಬೇಕು. ನೀವು ಎಷ್ಟು ಬೇಕಾದರೆ ಅಮೌಂಟನ್ನು ಹೂಡಿಕೆ ಮಾಡಬಹುದು. ಹಾಗಾದರೆ ನಾನು ಎಷ್ಟು ಅಮೌಂಟ್ ಹೂಡಿಕೆ ಮಾಡಿದರೆ ನನಗೆ ಎಷ್ಟು ಅಮೌಂಟ್ ಪ್ರತಿ ತಿಂಗಳಿಗೆ ಸಿಗುತ್ತೆ, ಅದೇ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ಎಷ್ಟು ಅಮೌಂಟನ್ನು ಹೂಡಿಕೆ ಮಾಡಿದರೆ ನಿಮ್ಮ ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಈ ವಿಡಿಯೋಗೆ ಸಂಪೂರ್ಣವಾಗಿ ನೋಡಿ. ಈಗ ಪ್ರತಿ ತಿಂಗಳಿಗೆ 5,000 ರೂಪಾಯಿ ಅಥವಾ 9,000 ರೂಪಾಯಿ ನಾವು ಪಡೆಯಬೇಕಾಗಿತ್ತಂದರೆ ಒಂದು ಬಲ್ಕ್ ಅಮೌಂಟನ್ನು ನಾವು ಈಗ ಹೂಡಿಕೆಯನ್ನು ಮಾಡಬೇಕು. ಒಂದು ವೇಳೆ ಈಗ ನಮ್ಮ ತಕ್ಕ ಹಣ ಇದೆ, ನಾವು ಹೂಡಿಕೆ ಮಾಡ್ತೇವೆ, ಆದರೆ 1 ವರ್ಷ ನಂತರ 2 ವರ್ಷ ನಂತರ ಏನಾದರೂ ಎಮರ್ಜೆನ್ಸಿ ಬತ್ತಂದರೆ ನಾವು ಅಮೌಂಟನ್ನು ರಿಟರ್ನ್ ಪಡೆಯಬಹುದಂತ ನೀವು ಕೇಳಬಹುದು. ಹೌದು, ನೀವು ಪಡೆಯಬಹುದು, ಆದರೆ ಸ್ವಲ್ಪ ಕಂಡೀಷನ್ಸ್ ಇದೆ. ಆ ಕಂಡೀಷನನ್ನು ನೋಡೋಣ. ಪ್ರೀ ಮ್ಯಾಚುರ್ ವಿಡ್ರಾ ಮಾಡಬಹುದಾ? ನೀವು ನಿಮಗೆ ಆದಷ್ಟು ಹಣವನ್ನು ಈ ಸ್ಕೀಮಿನಲ್ಲಿ ಹೂಡಿಕೆ ಮಾಡಿರ್ತೀರಾ, ಆದರೆ ಕೆಲವಷ್ಟು ಎಮರ್ಜೆನ್ಸಿ ಕಾರಣದಿಂದ ಪ್ರೀ ಮ್ಯಾಚುರ್ ವಿಡ್ರಾ ಮಾಡಿದರೆ ನಿಮಗೆ ಏನೇನು ಪರಿಣಾಮ ಬೀಳುತ್ತೆ ಅಂತ ನೋಡೋಣ. ನೀವು ಏನಾದರೂ 1 ವರ್ಷಕ್ಕಿಂತ ಮುನ್ನ ನೀವೇನಾದರೂ ಅಮೌಂಟನ್ನು ವಿಡ್ರಾ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಲಾಭವನ್ನು ಸಿಗುವುದಿಲ್ಲ. 1ನೇ ವರ್ಷದಿಂದ 3ನೇ ವರ್ಷದ ನಡುವೆ ನೀವೇನಾದರೂ ಈ ಅಮೌಂಟನ್ನು ವಿಡ್ರಾ ಮಾಡಿದರೆ ನಿಮಗೆ ಅಸಲು ಮತ್ತು ನೀವು ಎಷ್ಟು ಕಟ್ಟಿರ್ತೀರ ಅದರ 2% ಅಮೌಂಟ್ ಕಟ್ಟಾಗಿರುತ್ತೆ. 3ನೇ ವರ್ಷದಿಂದ 5ನೇ ವರ್ಷದ ಒಳಗೆ ನೀವೇನಾದರೂ ಅಮೌಂಟನ್ನು ವಿಡ್ರಾ ಮಾಡಿದರೆ ಅಸಲು ಮತ್ತು ನೀವು ಎಷ್ಟು ಕಟ್ಟಿರ್ತೀರ ಅದರ 1% ಅಮೌಂಟ್ ನಿಮಗೆ ಕಟ್ಟಾಗಿರುತ್ತೆ. ಈ ಸ್ಕೀಮ್ ಯಾಕೆ ಒಳ್ಳೆ ಸ್ಕೀಮ್ ಇದೆ ಅಂದರೆ, ಒಂದು ವೇಳೆ ನಿಮ್ಮ ಹತ್ರ ಈಗ ಸಪೋಸ್ ನಿಮ್ಮ ಹತ್ರ ಈಗ 30 ರಿಂದ 40 ಲಕ್ಷ ರೂಪಾಯಿ ಇದೆ. ನೀವೇನು ಮಾಡ್ತೀರಿ ಅಂದರೆ, ನೀವು ಒಂದು ಬಂಗಾರ ತೊಗೋತೀರಾ ಅಥವಾ ಒಂದು ಮನೆ ತೊಗೋತೀರಾ, ಒಂದು ಸೈಟ್ ತೊಗೊಂಡು ಅಲ್ಲಿ ಮನೆ ಕಟ್ಟಿ ಮನೆ ಬಾಡಿಗೆ ಕೊಡಬೇಕಂತ ವಿಚಾರ ಮಾಡ್ತೀರಾ. ಒಂದು ಸೈಟ್ ತೊಗೊಂಡು ಒಂದು ಅಲ್ಲಿ ಬಿಲ್ಡಿಂಗ್ ಕಟ್ಟಿ, ಅಂದರೆ ಸಾದಾ ಸಿಂಪಲ್ ಮನೆ ಕಟ್ಟಿ ನೀವೇನಾದರೂ ಬಾಡಿಗೆ ಕೊಡಬೇಕಾಗಿತ್ತಂದರೆ ನಿಮ್ಮ ಪ್ರತಿ ತಿಂಗಳಿಗೆ ಎಷ್ಟು ರೆಂಟ್ ಬರ್ಬೋದು? ಇಲ್ಲಾಂದ್ರೆ ಒಂದು 10 ರಿಂದ 15,000 ರೂಪಾಯಿ ಅಮೌಂಟ್ ನಿಮ್ಗೆ ಪ್ರತಿ ತಿಂಗಳಿಗೆ ಬರುತ್ತೆ. ನೀವು ಒಂದು ಸೈಟ್ ತೊಗೊಂಡಿರಾ, ಬಿಲ್ಡಿಂಗ್ ಕಟ್ಟಿದ್ದೀರಾ, ಅಂದರೆ ಮನೆ ಕಟ್ಟಿ ಈಗ ಬಾಡಿಗೆ ಕೊಟ್ಟಿದ್ದೀರಾ. ನಿಮಗೆ 12 ತಿಂಗಳು ಬಾಡಿಗೆದಾರ ಸಿಗ್ತಾರಾ? ಇಲ್ಲ. ಒಂದೊಂದ್ಸಲ ಏನಾಗುತ್ತೆ ಅಂದರೆ, ನೀವು ಒಳ್ಳೆಯ ಫ್ಯಾಮ್ಲಿಗೆ ನೋಡಿ ನೀವು ಒಂದು ರೂಮಿಗೆ ರೆಂಟ್ ಕೊಡಬೇಕಂತ ನೀವು ಯೋಚನೆ ಮಾಡಿರ್ತೀರ. ಒಂದು 2-3 ತಿಂಗಳು ನಿಮಗೆ ಬಾಡಿಗೆದಾರರು ಸಿಗುವುದಿಲ್ಲ. ಅವಾಗ ಮತ್ತು ನಿಮಗೆ 2-3 ತಿಂಗಳು ನಿಮಗೆ ರೆಂಟ್ ಸಿಗುವುದಿಲ್ಲ, ಮತ್ತು ಬಿಲ್ಡಿಂಗ್ ಮೇಂಟೆನೆನ್ಸ್ ಅಂತ ಅಮೌಂಟ್ ನಿಮ್ಮದೇ ಖರ್ಚಾಗಿರುತ್ತೆ. ಅಲ್ಲಿ ನಿಮಗೆ ಈ ರೀತಿ ನಿಮಗೆ 30 ಲಕ್ಷದಿಂದ 40 ಲಕ್ಷ ರೂಪಾಯಿಲಿ ಸೈಡಿಗೆ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟೋಕ್ಕಿಂತ ನೀವು ಈ ಯೋಜನೆಯಲ್ಲಿ 15 ಲಕ್ಷ ರೂಪಾಯಿ ಅಮೌಂಟನ್ನು ಕಟ್ಟಿ ನೀವು ಪ್ರತಿ ತಿಂಗಳಿಗೆ 9,000 ರೂಪಾಯಿ 100% ಶ್ಯೂರ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ 100% ಶ್ಯೂರ್ ನಿಮ್ಮ ಅಮೌಂಟು ಸೇಫ್ ಇರುತ್ತೆ ಮತ್ತು ಪ್ರತಿ ತಿಂಗಳಿಗೆ ಅಮೌಂಟ್ ಕೂಡ ಬರುತ್ತೆ. ಅದಕ್ಕೆ ಇದೊಂದು ಒಳ್ಳೆ ರೀತಿಯ ಸ್ಕೀಮ್ ಅಂತಲೇ ಹೇಳ್ಬೋದು. ಆಗ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಪ್ರತಿ ತಿಂಗಳಿಗೆ 9,250 ರೂಪಾಯಿ ಪ್ರತಿ ತಿಂಗಳ ನೀವು ಪಡೆಯಬಹುದು ಅಂತ. ಅದು ಹೇಗೆ ಪಡೆಯಬಹುದು ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಸಪೋಸ್ ನೀವು ಈಗ ಈ ಯೋಜನೆಯಲ್ಲಿ 15 ಲಕ್ಷ ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ, ಅಂದರೆ ಹೂಡಿಕೆಯನ್ನು ಮಾಡ್ತೀರಾ, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ಈಗಿನ ಪ್ರಕಾರ ರೇಟ್ ಆಫ್ ಇಂಟ್ರೆಸ್ಟ್ 7.4% ಇದೆ. ಹಾಗಾದರೆ ನಿಮಗೆ ಪ್ರತಿ ವರ್ಷಕ್ಕೆ ಅಮೌಂಟ್ ಎಷ್ಟು ಸಿಗುತ್ತೆ, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿತ್ತಂದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಈಗ ಸ್ಕ್ರೀನ್ ಮೇಲೆ, ನೀವು ಒಂದು ವೇಳೆ ನೀವು ಈ ಸ್ಕೀಮ್ನಲ್ಲಿ 15 ಲಕ್ಷ ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 7.4% ಇದೆ. ಹಾಗಾದರೆ ನಿಮ್ಮ ಪ್ರತಿ ವರ್ಷಕ್ಕೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ನಿಮ್ಗೆ ಬಡ್ಡಿ ಎಷ್ಟು ಸಿಗುತ್ತೆ ಅಂದರೆ 1,11,000 ರೂಪಾಯಿ ನಿಮಗೆ ಪ್ರತಿ ವರ್ಷಕ್ಕೆ ನಿಮಗೆ 1,11,000 ರೂಪಾಯಿ ಸಿಗುತ್ತೆ. ಹಾಗಾದರೆ ನೀವು ಪ್ರತಿ ತಿಂಗಳಿಗೆ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದರೆ ಇಲ್ಲಿ ಡಿವೈಡ್ ಬೈ 12 ಮಾಡಿ ಇಲ್ಲಿ ನೋಡ್ಬೋದು, ನಿಮಗೆ 9,250 ರೂಪಾಯಿ ನಿಮಗೆ ಪ್ರತಿ ತಿಂಗಳಿಗೆ ಅಮೌಂಟ್ ಎಷ್ಟು ಸಿಗುತ್ತೆ. ಸಪೋಸ್ ಈಗ ನೀವು 9 ಲಕ್ಷ ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 7.4% ಇದೆ. ಹಾಗಾದರೆ ನೀವು ಪ್ರತಿ ವರ್ಷಕ್ಕೆ ಎಷ್ಟು ಅಮೌಂಟ್ ಅಂದರೆ ಎಷ್ಟು ಬಡ್ಡಿ ನಿಮಗೆ ಸಿಗುತ್ತೆ ಅಂದರೆ ನಿಮಗೆ 66,600 ರೂಪಾಯಿ ನಿಮಗೆ ಪ್ರತಿ ವರ್ಷ ಅಮೌಂಟ್ ಸಿಗುತ್ತೆ. ಹಾಗಾದರೆ ಪ್ರತಿ ತಿಂಗಳಿಗೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದರೆ ಜಸ್ಟ್ ಡಿವೈಡ್ ಬೈ 12 ಮಾಡಿ, ಮತ್ತು ನಿಮ್ಗೆ ಇಲ್ಲಿ ನೋಡ್ಬೋದು ಪ್ರತಿ ನೀವು ತಿಂಗಳಿಗೆ 5,550 ರೂಪಾಯಿ ನಿಮಗೆ ಪ್ರತಿ ತಿಂಗಳಿಗೆ ಸಿಗುತ್ತೆ.
ಹೀಗೆ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ, ಈ ಸ್ಕೀಮಲ್ಲಿ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದರೆ ನಿಮಗೆ ಎಷ್ಟು ಅಮೌಂಟ್ ನಿಮಗೆ ಬರುತ್ತೆ ಪ್ರತಿ ತಿಂಗಳಿಗೆ, ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಈ ಸ್ಕೀಮ್ ಅಂದರೆ ಈ ಯೋಜನೆ ನಿಮಗೆ ಒಳ್ಳೆಯದು ಅನಿಸಿದಂದರೆ ಈ ಯೋಜನೆ ಬಗ್ಗೆ ಕಂಪ್ಲೀಟಾಗಿ ಡೀಟೇಲನ್ನು ಪಡೆಯಿರಿ. ಬೇಕಾದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಆಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ, ಈ ಯೋಜನೆದು ಆಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಜಸ್ಟ್ ಕ್ಲಿಕ್ ಮಾಡಿ ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಪಡೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ಮುಂದೆ ನಾನು ವಿಡಿಯೋದಲ್ಲಿ ನಾನು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದರೆ ಎಷ್ಟು ಅಮೌಂಟ್ ನಮಗೆ ಪ್ರತಿ ತಿಂಗಳಿಗೆ ಸಿಗುತ್ತೆ ಅಂತ ಒಂದು ಚಾರ್ಟ್ ಮಾಡಿದ್ದೀನಿ. ಬೇಕಾದರೆ ಆ ಚಾರ್ಟನ್ನು ನೀವು ನೋಡ್ಕೊಳ್ಳಿ ಮತ್ತು ಎಷ್ಟು ಅಮೌಂಟನ್ನು ಹೂಡಿಕೆ ಮಾಡಿದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಡೀಟೇಲನ್ನು ಪಡೆಯಿರಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ಯೋಜನೆಗೆ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ, ಹೂಡಿಕೆ ಮಾಡಿದರೆ ನಿಮಗೆ ಎಷ್ಟು ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಮತ್ತು 5 ವರ್ಷಕ್ಕೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಇದು ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದೀನಿ. ಇದು ಒಂದ್ಸಲ ರೆಫರ್ ಮಾಡಿ ಮತ್ತು ಈ ಯೋಜನೆ ಬಗ್ಗೆ ಅವರ ಅಫಿಷಿಯಲ್ ವೆಬ್ಸೈಟಿಂದ ಮಾಹಿತಿ ಪಡೆದುಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.